ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಇವತ್ತು ನಾನೊಂದು ಸೀರಿಯಸ್ ಬಟ್ ಪ್ರಿವೆಂಟಬಲ್ ಡಿಸೀಸ್ ಇನ್ ಡಾಗ್ಸ್ ಬಗ್ಗೆ ಮಾತಾಡ್ತಾ ಹಾಗೆ ನಾನು ಹೇಗೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅನ್ನೋದ್ರ ಜೊತೆಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೀವೇನಾದರೂ ಪೆಟ್ ಪೇರೆಂಟ್ ಆಗಿದ್ದರೆ, ಇಲ್ಲ ಹೊಸದಾಗಿ ಪೆಟ್ಸ್ನ ಯಾವುದಾದ್ರೂ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇದ್ದರೆ, ಇಲ್ಲ ಹೊಸದಾಗಿ ಪೆಟ್ ಪೇರೆಂಟ್ಸ್ ಆಗಿದ್ದರೆ ಈ ವಿಡಿಯೋನ ನೀವು ನೋಡಲೇಬೇಕು. ಇಲ್ಲಿ ಮಿಲಿಗೆ ಅಟ್ಯಾಕ್ ಆಗಿದ್ದ ವೈರಸ್ ಬಂದು ಪಾರ್ವಾ ವೈರಸ್ ಅಂತ. ಅದು ಪಪ್ಪೀಸಲ್ಲಿ ಜಾಸ್ತಿ ಅಟ್ಯಾಕ್ ಆಗುತ್ತಂತೆ. ಬಟ್ ಮಿಲಿಗೆ 1 ವರ್ಷ ತುಂಬಿದೆ, ಆದ್ರೂ ಆಗಿದೆ. ನಾವು ಎಲ್ಲ ಥರ ವ್ಯಾಕ್ಸಿನೇಷನು ಹಾಕ್ಸಿದ್ದೀವಿ ಅವಳಿಗೆ, ಈವನ್ ಬೂಸ್ಟರ್ ಡೋಸ್ ಸಮೇತ ಹಾಕ್ಸಿದ್ದೀವಿ, ಆದ್ರೂ ಅಟ್ಯಾಕ್ ಆಗಿದೆ. ಮತ್ತು ಇಲ್ಲಿ ಇದು ಸೆಕೆಂಡ್ ಡೇ ಅವಳು ಈ ಥರ ನರಳಾಡ್ತಾ ಇರೋದು. ಆದರೆ ಆ್ಯಕ್ಟಿವ್ ಆಗೇನೆ ಇದ್ಲು, ಸ್ವಲ್ಪ ನೀರನ್ನ ಕುಡಿತಾ ಇದ್ಲು. ಊಟ ಬಿಟ್ಲಲ್ಲ ಅಂತ ಹೇಳಿಬಿಟ್ಟು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಡಾಕ್ಟ್ರು ಗ್ಯಾಸ್ಟ್ರಿಕ್ ಸಿರಪ್ ಹಾಕಕ್ಕೆ ಹೇಳಿದ್ರು. ಆಮೇಲೆ ಅವ್ರನ್ನೇ ಕರೆಸ್ಬಿಟ್ಟು ಗ್ಯಾಸ್ಟ್ರಿಕ್ ಒಂದು ಇಂಜೆಕ್ಷನನ್ನು ಕೊಟ್ಟರು. ಆದರೂ ಅವಳು ಓಕೆ ಆಗಲಿಲ್ಲ. ವಾಮಿಟ್ಟು ದಿನ ಅಂದರೆ ಗಂಟೆಗೂ ವಾಮಿಟ್ ಏನಾಯಿತು, ಜಾಸ್ತಿ ಆಗ್ತಾ ಬಂತು. ಹಾಗಾಗಿ ನಾವು ಚಾನ್ಸ್ ತಗೊಳ್ಳಿಲ್ಲ. ಡಾಕ್ಟರ್ನ ಕೇಳಿದ್ದಕ್ಕೆ ತುಂಬ ಬೆಚ್ಚಗಿಡಿ, ಗಂಟೆಗೊಂದ್ಸಲ ಅವಳಿಗೆ ಬಾಯಿಗೆ ಗ್ಲೂಕೋಸ್ ಹಾಕ್ತಾಯಿರಿ ಅಂತ ಹೇಳಿದ್ರು. ಹಬ್ಬದ ದಿನ ಅಂತೂ ಫುಲ್ ಜಾಸ್ತಿ ಆಗೋಯ್ತು. ಅಂದ್ರೆ ಬಾಯಲ್ಲಿ ನೊರೆ ಎಲ್ಲ ಬಂದ್ಬಿಡ್ತು ಲಾಸ್ಟಿಗೆ ವಾಮಿಟ್ ಮಾಡಿದಾಗ. ಅವ್ರು ಇಂಜೆಕ್ಷನ್ ಹಾಕಿ ಹೋದ್ಮೇಲಂತೂ ಒಂದು 7-8 ಸಲ ಸಖತ್ ವಾಮಿಟ್. ನೀರು ಕುಡ್ದಿಲ್ಲ, ಆದ್ರೂ ವಾಮಿಟ್. ಅವರು ಯಾವ ಮೆಡಿಸಿನ್ ಕೊಟ್ಟರು ಹೇಳ? ಇಂಜೆಕ್ಷನ್ ಮಧ್ಯಾಹ್ನ ಕೊಟ್ಟರಲ್ವಾ? ಇದು ಅವರು ನಾನು ರೆಕಮೆಂಡ್ ಮಾಡ್ಕೊಂಡಾಗ ನನಗೆ ಮೆಡಿಸಿನ್ ಇದು ಗೊತ್ತಾಗಲಿಲ್ಲ. ಇದು ಮನೆ ಹತ್ರ ಟ್ರೀಟ್ಮೆಂಟ್ ಕೊಡಿಸಿದ್ದಲ್ದಲ್ಲೇ ನಾವು ಶಾಪಿಗೆ ಕರ್ಕೊಂಡು ಹೋಗಿದ್ದು ಫಸ್ಟ್ ಡೇ. ಅವರು ಅದೇ ಗೆಸ್ ಮಾಡಿದ್ರು, ಊಟ ಬಿಟ್ಟಿದ್ದಾಳಲ್ಲ ಹಾಗಾಗಿ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಹಿಂದಿನ ದಿನ ಸ್ವಲ್ಪ ಲಡ್ಡು ಅದು ಇದು ತಿಂದಿದ್ಲು, ಅದಕ್ಕೇನಾದರೂ ಆಗಿರ್ಬೋದು ಅಂತಲೇ ಗೆಸ್ ಮಾಡಿದ್ರು. ಅದಕ್ಕೆ ಏನೇನು ಇಂಜೆಕ್ಷನ್ಸ್ ಬೇಕು ಎಲ್ಲನೂ ಹಾಕಿದ್ರು. ಬಟ್ ಜೊತೆಗೆ ಒಂದು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ಈಗ ಕರ್ಕೊಂಡು ಹೋಗಿದ್ವಲ್ಲ, ಈಗಲೇ ಆ್ಯಂಟಿಬಯೋಟಿಕ್ಸ ಸ್ಟಾರ್ಟ್ ಮಾಡಿಕೊಂಡ್ರು. ಮತ್ತು ಈ ಪಾರ್ವಾ ವೈರಸ್ ಅಟ್ಯಾಕ್ ಆಗೋಕ್ಕೆ ಮೇಯ್ನ್ ರೀಸನ್ ಏನಂತ ಅಂದರೆ, ಯಾವುದಾದ್ರೂ ಅಫೆಕ್ಟೆಡ್ ಡಾಗ್ಸ್ ಇರುತ್ತಲ್ಲ, ಅದು ಸ್ಟ್ರೀಟ್ ಡಾಗ್ಸ್ ಆದರೂ ಓಕೆ, ಅದೇನಾದರೂ ಮೋಷನ್ ಮಾಡಿದರೆ ಅದನ್ನು ಮೂಸಿದ್ರೆ, ಇಲ್ಲ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಆದರೆ, ಅಂದರೆ ನಾಯಿಗಳ ಮುಖ ಎಲ್ಲ ಮೂಸ್ತಾ ಇರುತ್ತಲ್ಲ, ಆ ಥರ ಏನಾದರೂ ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ರು. ನಮ್ಮನೆ ಹತ್ರ ಇತ್ತೀಚೆಗೆ ಬೀದಿ ನಾಯಿಗಳು ಸ್ವಲ್ಪ ಜಾಸ್ತಿ ಆಗಿದೆ. ನಾವು ಈಚೆ ಏನಾದರೂ ಮೋಷನಿಗೆ ವಾಕ್ಗೆ ಕರ್ಕೊಂಡು ಹೋದಾಗ ಆಗಿರ್ಬೋದೇನೋ. ಮತ್ತು ಇದು ಕರೆಕ್ಟ್ ಟೈಮಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂತ ಅಂದ್ರೂ ಬರುತ್ತೆ ಅಂತ ಹೇಳಿದ್ರು. ಬಟ್ ನಾವು ಈವನ್ ಬೂಸ್ಟರ್ ಡೋಸನ್ನು ಹಾಕಿ ಇದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಬಟ್ ಎಷ್ಟು ಸಿವಿಯರಾಗಿ ಆಗಿತ್ತು ಅಂತ ಅಂದರೆ ತುಂಬ ನರಳಾಡ್ಬಿಟ್ಲು ಪಾಪ. ಮತ್ತು ಇಲ್ಲಿ ನನ್ನ ಫೇಸ್ನ ಇಗ್ನೋರ್ ಮಾಡಿ ಅವಳಿಗೆ ಕ್ಯಾನುಲಾ ಆಗ್ತಾ ಇದ್ದಾರಲ್ಲ ಅದನ್ನು ನೋಡಿ, ಆ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ಶೂಟ್ ಮಾಡಿಕೊಂಡೆ ಅಷ್ಟೇ. ಮುಂದೆ ಇಷ್ಟು ಸಿವಿಯರ್ ಆಗುತ್ತೆ ಇದೇ ಕಾಯಿಲೆ ಅಂತ ನನಗೂ ಅವಾಗ ಐಡಿಯಾ ಇರಲಿಲ್ಲ. ನನಗಂತೂ ಅವಳಿಗೆ ಚುಚ್ಚಬೇಕಾದ್ರೆ ತುಂಬ ಹಿಂಸೆ ಆಗೋದು. ನಾನು ಈವನ್ ಮುದ್ದುಗೂ ಹುಷಾರಿಲ್ಲದೆ ಇರಬೇಕಾದ್ರೂ ತುಂಬ ಸಲ ಹಾಕಿದ್ದಾರೆ, ಅಮ್ಮಗೂ ಹಾಕಿದ್ದಾರೆ, ನನಗೂ ಎಷ್ಟೋ ಸತಿ ಹಾಕಿದಾಗಲೂ ನನಗೆ ಈ ಥರ ಫೀಲ್ ಆಗಿರಲಿಲ್ಲ. ಅದೇನಪ್ಪ ಮಿಲಿಗೆ ಚುಚ್ಚಬೇಕಾದ್ರೆ ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ. ನನ್ನ ಫೇಸ್ನ ಆ್ಯಕ್ಚುಲಿ ನಾನೇ ಹಿಂಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡಿರಲಿಲ್ಲ. ಈಗ ಎಡಿಟ್ ಮಾಡುವಾಗಲೇ ನಾನು ನೋಡ್ತಾ ಇರೋದು. ಪ್ಲೀಸ್ ಇಗ್ನೋರ್ ಮೈ ಫೇಸ್. ಅಲ್ಲಿ ಕ್ಯಾನುಲಾ ಹೆಂಗೆ ಹಾಕ್ತಾರೆ ಅನ್ನೋದನ್ನ ನೋಡಿ, ಓಕೆನಾ? ಫಸ್ಟ್ ಡೇ ಅವರು ಕ್ಯಾನುಲಾ ಫಿಕ್ಸ್ ಮಾಡ್ತಾ ಇರೋದು. ಅಪ್ಪಿ ತಪ್ಪಿ ಮಾಡಿಲ್ಲ ಅಂತ ಅಂದಿದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗಿಬಿಡೋದು. ದಿನ ಎಷ್ಟು ಸಲ ಅಂತ ಚುಚ್ಸೋದು. ಇದಾದಮೇಲೆ ಅವಳಿಗೆ ಒಂದು 6 to 7 ಡೇಸ್ ಅವಳು ಡ್ರಿಪ್ಸಲ್ಲೇ ಇದ್ದಿದ್ದು, ಏನೂ ತಿಂತಾ ಇರಲಿಲ್ಲ. ಈವನ್ ನೀರು ಕೊಟ್ಟರು ವಾಮಿಟ್ ಮಾಡಿಬಿಡೋಳು. ಅದಕ್ಕೆ ನೀರು ಸಹ ಕೊಡಬೇಡಿ, ಸ್ಟಾಪ್ ಮಾಡಿಬಿಡಿ. ಇದರಲ್ಲೇ ಓಕೆ, ನಾವು ಏನು ಗ್ಲೂಕೋಸ್ ಹಾಕಿರ್ತಾರೆ ಅವರು ಅದರಲ್ಲೇ ಎನರ್ಜಿ ಇರುತ್ತೆ. ಅಂದರೆ ರಾತ್ರಿ ಹಾಕಿದ್ರೆ ಬೆಳಗ್ಗೆವರೆಗೂ ಇರುತ್ತೆ, ಮತ್ತೆ ಬೆಳಗ್ಗೆ ಕರ್ಕೊಂಡೋಗಿ ಹಾಕ್ಸಿದ್ರೆ ಸಂಜೆವರೆಗೂ ಇರುತ್ತೆ ಅಂತ ಹೇಳಿದರು. ಈ ವೈರಸ್ ಬಂದು ಪ್ರಿವೆಂಟಬಲ್ ಮತ್ತು ಸರ್ವೈವಬಲ್ ಆಗಿದ್ರೂ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂತ ಅಂದರೆ 3 ರಿಂದ 5 ದಿನದೊಳಗಡೆ ಏನು ಬೇಕಾದರೂ ಆಗೋಗ್ಬೋದು ಪೆಟ್ಸು. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟ್ರೀಟ್ಮೆಂಟ್ಸ್, ಈವನ್ ಗ್ಯಾಸ್ಟ್ರಿಕ್ ಅಂತಲೂ ನೆಗ್ಲೆಕ್ಟ್ ಮಾಡಬೇಡಿ. ಒಂದಿನ ಊಟ ಬಿಡ್ತು ಅಂತ ಅಂದರೆ ಸೆಕೆಂಡ್ ಡೇ ಡಾಕ್ಟರ್ನ ಕಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಬಂತಾನ ಈಗ ಸರಿ ಹೋಗುತ್ತೆ ಮನೆಗೆ ಹೋದ್ಮೇಲೆ, ಆಯ್ತಾ? ಸಪ್ರೇಟ್ ಮಾಡೋದು ಒಳ್ಳೇದಾಯ್ತು, ಆಯ್ತಾ? ಮನೆಗೆ ಹೋಗೋಣ ಮಗಳ, ಮನೆಗೆ ಹೋಗೋಣ. ಇದು ಹಾಕ್ಲಿಲ್ಲ ಅಂತ ಅಂದ್ರೆ ಡೈಲಿ ಚುಚ್ಚಬೇಕು ಅಂದ್ರೆ ಕಷ್ಟ ಆಗುತ್ತೆ. ಈಗ ಹ್ಯೂಮನ್ಸ್ ಅಲ್ಲಿ ಕ್ಯಾನುಲಾ ಹಾಕ್ತಿರಲ್ಲ, ಸೇಮ್ ಅದೇ ಥರ ಇದೆ.
ಆ್ಯಂಡ್ ಗೆಸ್ ವಾಟ್, ಈಗ ಟೈಮ್ ಎಷ್ಟಾಗಿರ್ಬೋದು ಅಂದ್ಕೊಂಡಿದ್ದೀರಾ? ಎಕ್ಸಾಕ್ಟಾಗಿ 11:30 ಆಗಿದೆ ಟೈಮು. ಆ ಟೈಮಲ್ಲೇ ಕರ್ಕೊಂಡೋದ್ವಿ. ಪಾಪ ಎಷ್ಟೊತ್ತಾದರೂ ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು ಡಾಕ್ಟ್ರು. ತುಂಬ ಥ್ಯಾಂಕ್ಸ್ ಅದಕ್ಕೆ. ಇದೇ ಸೇಮ್ ಟೈಮಲ್ಲಿ ಇನ್ನೊಬ್ಬರು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿದ್ವಿ, ಫೋನ್ ಮಾಡಿ ಕೇಳಿದ್ವಿ. ಅದಕ್ಕೆ ಅವರು ನೆಕ್ಸ್ಟ್ ಸೇಮ್ ಅದೇ ಹೇಳಿದ್ರು, ಬಾಯಿಗೆ ಗ್ಲೂಕೋಸ್ ಹಾಕ್ಕೊಂಡು ಬೆಳಗ್ಗೆವರೆಗೂ ಇಟ್ಕೊಳ್ಳಿ, ಬೆಳಗ್ಗೆ ಕರ್ಕೊಂಬನ್ನಿ ಅಂತ. ಬಟ್ ನಾವು ಈಗ ಕರ್ಕೊಂಬಂದಿಲ್ಲ ಅಂದರೆ ಮಿಲಿ ಕತೆ ಏನಾಗೋದು ಅಂತಲೇ ಗೊತ್ತಿಲ್ಲ, ಅಷ್ಟು ಸಿವಿಯರಾಗಿ ಆಯ್ತದೆ. ಮಿಲಿಗೆ ಈಗ ತಾನೇ ಡ್ರಿಪ್ಸ್ ಎಲ್ಲ ಮುಗೀತು. ಇವಾಗ ಕಾರಲ್ಲಿ ಕೂತಿದ್ವಿ. ಇದೇ ಫಸ್ಟ್ ಟೈಮು ಇಷ್ಟು ಹುಷಾರಿಲ್ಲಂಗೆ ಆಗಿತ್ತು ಅವಳಿಗೆ. ಮಿಲಿ ಬರೀ ಏನೂ ರಿಯಾಕ್ಟೇ ಮಾಡ್ತಾಯಿಲ್ಲ ಪಾಪ. ನಾವಾದರೂ ಏನಾದರೂ ನೋವಾದರೆ ಹೇಳ್ತೀವಿ, ಅವೇನು ಹೇಳಲ್ಲ. ಮಲಗೂ ಇಲ್ಲ ಬೆಳಗ್ಗೆಯಿಂದ. ಈಗ ಮೆಡಿಸಿನ್ ಹಾಕಿದ್ಮೇಲೆ ಸ್ವಲ್ಪ ಮಲಗ್ತಾ ಇದ್ದಾಳೆ. ಏನು ನೋಡ್ತಾ ಇದ್ದೀರಾ, ಇದು ನೆಕ್ಸ್ಟ್ ಡೇ. ಅಂದರೆ ಅವಳಿಗೆ ಹುಷಾರಿಲ್ದಂಗಾಗಿ ಇದು 3ನೇ ದಿನ. ಮನೆ ಹತ್ರನೇ ಮೆಡಿಸಿನ್ ಎಲ್ಲ ತೊಗೊಬಂದ್ಬಿಟ್ಟು ಆಲೂರಲ್ಲೇ ಒಬ್ಬರು ಇದ್ದಾರೆ, ಅವ್ರ ಹತ್ರನೇ ಹಾಕಿಸ್ಕೊಂಡ್ವಿ. ಅಂದರೆ ಇವತ್ತು ತುಂಬ ಜನಕ್ಕೆ ಹಬ್ಬಕ್ಕೆಲ್ಲ ಬರೋಕ್ಕೆ ಹೇಳಿದ್ವಿ, ಅಂದರೆ ನಾನ್ ವೆಜ್ ಊಟಕ್ಕೆ ಬರೋಕ್ಕೆ ಹೇಳಿದ್ವಿ. ಹಾಗಾಗಿ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ತೊಗೊಂಬಂದು ಡಾಕ್ಟ್ರು ಸಜೆಷನ್ ತೊಗೊಂಡು ಯಾವ್ಯಾವ ಇಂಜೆಕ್ಷನ್ ಹಾಕಿಸ್ಬೇಕು ಅಂತ ಕೇಳಿಕೊಂಡು ಇಲ್ಲೇ ಮನೆ ಹತ್ರನೇ ಹಾಕ್ತಾಯಿದ್ದಾರೆ. ಬಟ್ ಇವಳನ್ನ ಈ ಪರಿಸ್ಥಿತಿಲಿ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಹೊಟ್ಟೆ ಉರಿತಾ ಇತ್ತು ನನಗೆ. ಮತ್ತು ಈ ಪರ್ಟಿಕ್ಯುಲರ್ ಡೇ ಏನಿದೆ ಇವತ್ತು ಅವಳಿಗೆ ಎದ್ದು ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ನಾವೇ ಎತ್ಕೊಂಡೋಗಿ ಮಲಗಿಸ್ಬೇಕು, ಎತ್ಕೊಬರ್ಬೇಕು, ಅಷ್ಟಂದರೆ ಅಷ್ಟು ಸುಸ್ತಾಗೋಗಿದ್ಲು ಪಾಪ. ನನಗೆ ಆ ಪರಿಸ್ಥಿತಿಲಿ ಅವಳನ್ನ ನೋಡೋಕ್ಕಾಗಲ್ಲ ಅಂತ ಅಲ್ಲಿ ಅಮ್ಮು ಕೂರಿಸಿದ್ದೀನಿ. ಅಂದರೆ 3 ಡ್ರಿಪ್ಸ್ ಹೇಳಿದರು, ಅದಷ್ಟು ಮುಗಿಯೋ ಅಷ್ಟೊತ್ತಿಗೆ 2 hours ಮೇಲಾಗಿತ್ತು. ಈಗ ಡ್ರಿಪ್ಸ್ ಹಾಕಿಸಿ ಮೇಲೆ ಮಲಗಿಸ್ಬಂದು ಅಂದರೆ ಬಾಲ್ಕನಿಲಿ ಬಿಟ್ಟಿದ್ದೀನಿ ಅವಳನ್ನ. ಯಾಕೆ ಅಂತಂದರೆ ವಾಮಿಟ್ ಸ್ಟಿಲ್ ಮಾಡ್ತಾನೆ ಇದ್ಲು, ಮತ್ತು ಜೊತೆಗೆ ಮೋಷನ್ಸ ಲೂಸಾಗಿ ಹೋಗ್ತಾನೆ ಇತ್ತು. ಇಲ್ಲ ನೆನ್ನೆದೇನಿತ್ತು ವೆಜ್ ಅಡುಗೆಗಳು ಅದೆಲ್ಲ ನಾನು ಮಾಡಿದೆ. ಇವತ್ತು ನಾನ್ ವೆಜ್ ಮಾಡೋಕ್ಕೆ ಭಟ್ರು ಬಂದಿದ್ದಾರೆ, ತುಂಬ ಜನ ಬರ್ತಾರಲ್ಲ, ಹಾಗಾಗಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಹೆಲ್ಪ್ ಮಾಡೋದಷ್ಟೇ, ರುಬ್ಕೊಡೋದು ಎಲ್ಲ ಮೆಜರ್ ಮಾಡಿ ಅವರೇ ಹಾಕ್ಕೊಡ್ತಾರೆ. ಇದು ಈರುಳ್ಳಿ ಪೇಸ್ಟು, ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ರೆಸಿಪಿ ಆದರೆ ತೋರಿಸ್ತೀನಿ ಆ ಟೈಮಲ್ಲಿ ನಾನು ಫ್ರೀ ಇದ್ದರೆ. ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಿ ಮಾಡಿದರು. ಅಂದರೆ ಅನ್ನ ಮುದ್ದೆ ಅದನ್ನು ಎಲ್ಲ ಅವರೇ ಮಾಡಿಕೊಟ್ರು. ಮೇಯ್ನ್ ಬಂದು ಮಟನ್ ಸಾಂಬಾರು, ಬೋಟಿ ಫ್ರೈ ಮತ್ತು ಪೆಪ್ಪರ್ ಚಿಕನ್ ಮಾಡಿದರು. ರೆಸಿಪಿ ಕೇಳ್ಕೊಂಡಿದ್ದೀನಿ, ಸೇಮ್ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ, ಓಕೆನಾ? ಇಲ್ಲ ಅವ್ರು ಮಾಡಬೇಕಾದ್ರೆ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಮಿಲ್ಲಿಗೆ ಹುಷಾರಿರ್ಲಿಲ್ವಲ್ಲ, ಬರೀ ಅವಳನ್ನೇ ನೋಡೋದಾಯಿತು. ಅದಕ್ಕಿಂತ ಹೆಚ್ಚಾಗಿ ಪ್ರತಿ ಸತಿ ಅವಳು ವಾಮಿಟ್ ಮಾಡಿದಾಗ ಮತ್ತು ಮೋಷನ್ ಮಾಡಿದಾಗ ಕ್ಲೀನಾಗಿ ಇಡಬೇಕಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಅಲ್ಲೋಗಿ ಸ್ವಲ್ಪ ಹೊತ್ತು ಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಮೋಷನ್ ಮತ್ತು ವಾಮಿಟ್ ಏನಾದರೂ ಮಾಡಿದರೆ ಕ್ಲೀನ್ ಮಾಡೋದು, ಮತ್ತು ಇಲ್ಲಿ ಕೆಳಗಡೆ ಬಂದು ಇಲ್ಲೇನೇನಾಗ್ತಾ ಇದೆ ಎಲ್ಲ ನೋಡೋದು, ಎಲ್ಲ ಮ್ಯಾನೇಜ್ ಮಾಡೋಷ್ಟೊತ್ತಿಗೆ ಈ ಸಲ ಸಾಕಾಗೋಯ್ತು. ಹೆಚ್ಚು ಕಮ್ಮಿ 10 ನಿಮಿಷಕ್ಕೊಂದ್ಸಲ ಹತ್ತೋದು ಇಳಿಯೋದು ಇದೇ ಆಗೋಯ್ತು ನನಗೆ. ಮತ್ತು ಇದು ಲಾಸ್ಟಲ್ಲಿ ಅಡುಗೆಗಳೆಲ್ಲ ಮುಗಿಯೋಕ್ಕೆ ಬಂದಿದೆ. ಇದು ಲಾಸ್ಟಲ್ಲಿ ಚಿಕನ್ ಫ್ರೈ ಮಾಡ್ತಾಯಿದ್ದಾರೆ. ಇದಾದಮೇಲೆ ಆಲ್ಮೋಸ್ಟು ಅಡುಗೆ ಆನ್ ಟೈಮಿಗೆ ಮಾಡಿಕೊಟ್ರು. ಮತ್ತು ನಾವೇನು ಮಾಡಿಸಿದ್ವಿ ಅಷ್ಟು ಐಟಮ್ಸ್ನು ತುಂಬ ಟೇಸ್ಟಿಯಾಗಿ ಮಾಡಿದರು. ನಿಮಗೆ ಯಾರಿಗಾದರೂ ಬೇಕಾದರೆ ಹೇಳಿ, ಭಟ್ರ ನಂಬರ್ನ ಬೇಕಾದರೆ ನಾನು ಕೊಡ್ತೀನಿ, ಓಕೆನಾ? ಅಡುಗೆ ಮುಗಿಸಿ ಎಲ್ಲ ಕಡೆ ಕ್ಲೀನ್ ಮಾಡಿ ಮತ್ತು ಒಳಗಡೆ ಊಟಕ್ಕೆಲ್ಲ ಎಲ್ಲರಿಗೂ ಅರೇಂಜ್ ಮಾಡಿ ಎಲ್ಲರದ್ದು ಊಟ ಮುಗಿದು ಫಿನಿಶ್ ಆಗೋ ಅಷ್ಟೊತ್ತಿಗೆ 12 ಆಗಿತ್ತು. ಎಲ್ಲ ಮುಗಿಸಿ ನಾವು ಮಲ್ಗೋ ಅಷ್ಟೊತ್ತಿಗೆ 3 ಗಂಟೆ ಆಗೋಗಿತ್ತು. ಮತ್ತು ಬೆಳಗ್ಗೆನೇ ಎದ್ದ ತಕ್ಷಣ ಸ್ನಾನನೂ ಮಾಡಿಲ್ಲ, ಬರೀ ಮುಖ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ಮಿಲಿ ಕರ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಓಡಿದ್ದೆ ಆಯಿತು. ಇಲ್ಲಿ ಡ್ರಿಪ್ಸ್ ಹಾಕಿ ಮಲಗಿಸ್ಬಿಟ್ಟು ಅಲ್ಲೆರಡು ಆಮೆ ಕರ್ಕೊಂಬಂದಿದ್ರು ಟ್ರೀಟ್ಮೆಂಟ್ಗೆ ಅಂತ. ಅವರಿಗೆ ಸಿಕ್ಕಿದ್ದಂತೆ ಅದು ಆಮೆಗಳು, 1 ವರ್ಷ ಏನೋ ಆಗಿತ್ತಂತೆ, 2 ಆಮೆನೂ ಸಿಕ್ಕಿ. ಅದಕ್ಕೆ ಊಟ ಮಾಡ್ತಾಯಿಲ್ಲ, ಸೇಮ್ ಮಿಲಿ ಥರನೇ ಊಟ ಮಾಡ್ತಾಯಿಲ್ಲ ಅಂತ ಕರ್ಕೊಂಬಂದಿದ್ರು. ಆ ಪಾಪು ನಿಂತಿದ್ದಾನಲ್ಲ, ಇದ್ರದ್ದೊಂದು ಮರಿ ಕೊಡಿ ನನಗೆ ಅಂತ ಕೇಳ್ತಾ ಇದ್ದ. ಹಂಗೆ ಅವನೇ ಮಾತಾಡ್ಸಿದ್ನಲ್ಲ. ಆಮೇಲೆ ಹೋಗಿ ನಾನು ಆಮೆಗಳನ್ನ ನೋಡಿದೆ. ಅದಕ್ಕೆ ಏನೋ ಆ್ಯಂಟಿಬಯೋಟಿಕ್ಸ್ ಕೊಡ್ತೀನಿ, ಆಮೇಲೆ ಉಪ್ಪು ನೀರಲ್ಲಿ ಬಿಡಿ ಅಂತೆಲ್ಲ ಅವರಿಗೆ ಸಜೆಷನ್ ಕೊಡ್ತಾಯಿದ್ರು. ಆಮೇಲೆ ಆಮೆಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದ್ರ ಕಣ್ಣಿಂದನೇ ಗೊತ್ತಾಗೋದಂತೆ. ನನಗೂ ಅಲ್ಲಿ ಹೋದ್ಮೇಲೆ ಅವರೇನೆ ಹೇಳಿದ್ದು, 1 ಆಮೆಗೆ 2 ಕಣ್ಣು ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ, ಇನ್ಫೆಕ್ಷನ್ ಜಾಸ್ತಿ ಆಗೋಗಿದೆ. ಇನ್ನೊಂದು ಆಮೆಗೆ ಒಂದೇ 1 ಕಣ್ಣು ಆ ಥರ ಆಗಿ ಆ್ಯಕ್ಟಿವಾಗೇ ಇದೆ ಅದು. ಯಾಕೆ ತಿಂತಲ್ಲ ಊಟ?
ಅದು ಮಲ್ಕೊಬಿಟ್ಟಿದೆ ಅನ್ಸುತ್ತೆ. ಅದು ಎದ್ದೇಳ್ತಾನೆ ಇಲ್ಲ, ಅದು ಸೋಂಬೇರಿ ಅದು. ಯಾವಾಗ ಇಲ್ಲ ಇಲ್ಲ, ಅದೇ ಸಖತ್ತು ಫಾಸ್ಟ್ ಆಗಿದ್ದು, ಇವಾಗ ಅದೇ ಸೋಂಬೇರಿ ಆಗಿದ್ದು. ಊಟ ಮಾಡ್ತಾ ಇಲ್ವಲ್ಲ. ಊಟ ಮಾಡ್ತಿಲ್ವಲ್ಲ, ಇವನೆಲ್ಲ ಓಡಾಡ್ತಾನೆ ಇವನು. ಅವರು ಪಾಪ 2 ಆಮೆಗಳನ್ನು ಬೆಳ್ಳೂರು ಕ್ರಾಸಿಂದ ಇಲ್ಲಿ ಕರ್ಕೊಂಬಂದಿದ್ರಂತೆ. ಅಲ್ಲಿ ಯಾವುದು ಒಳ್ಳೆ ವೆಟರ್ನರಿ ಹಾಸ್ಪಿಟಲ್ ಮತ್ತು ಡಾಕ್ಟರ್ಸ್ ಇಲ್ಲ ಅಂತ. ಅಂದರೆ ಅವರಿಗೆ ಗುಡ್ ನ್ಯೂಸನ್ನೇ ಹೇಳ್ತಾಯಿದ್ರು, ಸರಿ ಹೋಗುತ್ತೆ, ಏನಾಗಲ್ಲ, ಆ್ಯಂಟಿಬಯೋಟಿಕ್ಸಲ್ಲಿ ಕೊಡ್ತೀನಿ, ಹುಷಾರಾಗುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ಕೇಳಿ ನನಗೂ ಸ್ವಲ್ಪ ಸಮಾಧಾನ ಆಯಿತು. ಆದರೂ ಆಮೆಗಳನ್ನು ಸಾಕ್ತಾರೆ ಮನೇಲಿ ಅಂದರೆ ಆಶ್ಚರ್ಯ ಅಲ್ವಾ. ಕಣ್ಣು ಇನ್ಫೆಕ್ಷನ್ ಅದಕ್ಕೆ ಕಣ್ಣಲ್ಲೇ ಗೊತ್ತಾಗೋದು ಅದ್ರ ಹೆಲ್ತು. ಹಂಗ ಈ ಕಡೆ ಕಣ್ಣು ಚೆನ್ನಾಗಿದೆಲ್ಲ. ಫುಡ್ ತಿನ್ನಲ್ಲ. ಇದು ಆ್ಯಂಟಿಬಯೋಟಿಕ್. ನಿಮಗೆ ಈ ಪೌಡರ್ನ ವಾಟರ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳಿ. ವಾಟರ್ನ ಈ ಪೌಡರ್ ಒಳಗೆ ಒಂದೇ ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 to 3 ಡ್ರಾಪ್ಸು ನೀರೊಳಗೆ ಬಿಡಿ. ಸರಿ, ನಾನು ಇದರಿಂದ ಮತ್ತೆ ಅದಕ್ಕೆ ಕೇಳಿದೆ, ನೀರೊಳಗೆ ಬಿಡ್ತೀರಾ? ನೀರೊಳಗೆ ಬಿಡ್ತೀರಾ? ನೀರು ತಂದಿಲ್ಲ. ನೀರು ತಂದಿಲ್ಲ. ಏನು ಹೆಸರಿಟ್ಟಿದೆ? ಇಲ್ಲಿ ಹೆಸರಿಟ್ಟಿಲ್ಲ. ಇದು ಮಿಲ್ಲಿಗೆ ಡೇ 5 ಅವಳನ್ನ ಕರ್ಕೊಂಡೋಗಿದ್ದು. ಪಾಪ ಎಷ್ಟು ಫಸ್ಟ್ರೇಟ್ ಆಗೋಗಿದ್ಲು ಅಂತ ಅಂದರೆ ನನ್ನ ಕೈಲೂ ಮುಟ್ಟಿಸ್ಕೊಂತ ಇಲ್ಲ. ನೀವು ನೋಡ್ತಾ ಇದ್ದೀರಲ್ವ, ಅದು ಕ್ಯಾನುಲದು ಒಳಗಡೆ ನೋವಾಗಿದೆಯೋ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಪಾಪ ಸಖತ್ತು ಹಿಂಸೆ ಪಡೋಳು ಅದು ಹಾಕಿಸ್ಕೋಬೇಕಾದ್ರೂ. ಆಮೇಲೆ ಅವಳ ಜೊತೆಲೇ ಕೂತಿರ್ಬೇಕು. ಇವತ್ತಿಗೂ ನಾವು ಎಷ್ಟೇ ಇಂಜೆಕ್ಷನ್ಸ್ ಕೊಡಿಸ್ತಾ ಇದ್ರು, ಎಷ್ಟೇ ಡ್ರಿಪ್ಸ್ ಹಾಕ್ಸುತ್ತಾ ಇದ್ರು ಅದು ರಿಕವರಿನೇ ಆಗ್ತಾ ಇರಲಿಲ್ಲ. ಅವಳು ಇದು 5 days ಆಯಿತು ಅವಳನ್ನ ಕರ್ಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಆಗಿ. ಆದ್ರೂ ಒಂದು 10% ಅವಳಲ್ಲಿ ರಿಕವರಿ ಆಗ್ತಾ ಇರಲಿಲ್ಲ. ಈವನ್ ನೀರೂ ಕುಡಿತಾ ಇರಲಿಲ್ಲ. ಹೆಚ್ಚು ಕಮ್ಮಿ ನಾವು ಮನೆಗಿಂತ ಜಾಸ್ತಿ ಪೆಟ್ ಶಾಪಲ್ಲೇ ಕಳೆದ್ಬಿಟ್ವಿ 1 ವೀಕ್ ಅನಿಸುತ್ತೆ. ಅವರು ಹೇಳಿದ್ರು ಅಲ್ಲಿ ಕಾಲೇಜ್ ಇದೆ ಪೆಟ್ಸ್ದು, ಅಲ್ಲಿ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ಬಟ್ ಸಂತೋಷ ಒಪ್ಕೊಳ್ಳಿಲ್ಲ. 3 ರಿಂದ 4 ಸಲ ಕರ್ಕೊಂಬರೋದಾಗಲಿ ಅಲ್ಲಂತೂ ಬೇಡ. ಅವಳು ನಮ್ಮನ್ನ ಬಿಟ್ಟಿರಲ್ಲ, ಇನ್ನೂ ಪ್ಯಾನಿಕ್ ಆಗಿಬಿಡ್ತಾಳೆ. ಇಲ್ಲಾದರೂ ನಾವು ಇರ್ತೀವಲ್ವ ಜೊತೆಲಿ, ಹಂಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗ್ತಾಳೆ ಅಂತ. ಹಂಗಾಗಿ ದಿನಕ್ಕೆ 2 ಸಲ ಅವಳನ್ನ ಕರ್ಕೊಂಡು ಹೋಗೋದು. ಅಲ್ಲೇ 2 ರಿಂದ 3 hours ಮೇಲಾಗೋದು. ಅಷ್ಟೊತ್ತವರೆಗೂ ಡ್ರಿಪ್ಸ್ ಹಾಕಿಸ್ಕೊಂಡು ಮನೆಗೆ ಕರ್ಕೊಬರ್ತಾಯಿದ್ವಿ. ಈ 3rd day ವೆಯ್ಟ್ ನೋಡ್ತಾ ಇರೋದು ಅನಿಸುತ್ತೆ, 1 kg ಅಷ್ಟು ಕಮ್ಮಿ ಆಗಿದ್ದಾಳೆ. ಮತ್ತು ಇಲ್ಲೊಂದು ಗ್ರೂಮಿಂಗ್ಗೆ ಅಂತ ಕ್ಯಾಟ್ ಬಂದಿತ್ತು, ಪರ್ಷಿಯನ್ ಕ್ಯಾಟು. ಎಷ್ಟು ಕ್ಯೂಟಾಗಿದೆ ನೋಡಿ, ಫುಲ್ ವೈಟು, ಸಖತ್ ಚೆನ್ನಾಗಿತ್ತು. ಸಖತ್ ಅಂದರೆ ಮಾತಾಡ್ಸಿದ ತಕ್ಷಣ ನೀಟಾಗಿ ಕಾನ್ವರ್ಸೇಷನ್ ಮಾಡ್ತಾಯಿತ್ತು. ಎಲ್ಲ ಈ ಕಡೆ ಇಳಿದು ಓಡಾಡ್ತಾಯಿತ್ತು. ಮೇ ಬಿ ಆ ಪೆಟ್ ಶಾಪಿಗೆ ಬಂದಿದ್ದು ಅನಿಮಲ್ಸಲ್ಲೆಲ್ಲ ಇದು ಒಂದೇನೋ ಆ್ಯಕ್ಟಿವ್ ಆಗಿದ್ದಿತ್ತು. ಅಂದರೆ ಬರೀ ಗ್ರೂಮಿಂಗ್ಗೆ ಅಂತ ಬಂದಿತ್ತಲ್ಲ, ಹಾಗಾಗಿ. ಇಲ್ಲಿಗೆ ಒಂದು ಕಡೆ ಡ್ರಿಪ್ಸ್ ಹಾಕ್ಸಿ ಮಲಗಿಸಿದ್ರಲ್ಲ, ಹೆಚ್ಚು ಕಮ್ಮಿ 2-3 hours ಹಿಡಿಯೋದು. ಅಲ್ಲಿವರೆಗೂ ಏನು ಮಾಡೋದು, ಈ ಥರ ಬರುತ್ತಲ್ಲ ಪೆಟ್ಸ್, ಅದನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ನಿಂತ್ಕೋತಾ ಇದ್ದೆ. ನನಗೆ ಮಿಲಿ ಬಿಟ್ಟರೆ ಬೇರೆ ಪೆಟ್ಸ್ನ ಮುಟ್ಟಕ್ಕೂ ಭಯ ಆಗುತ್ತೆ. ಮತ್ತು ಬೀದಿ ನಾಯಿಗಳಿಗೆ ಅನ್ನ ಹಾಕೋದು ಅಷ್ಟೇ, ದೂರ ತೊಗೊಂಡೋಗಿ ಹಾಕಿ ಬಂದುಬಿಡ್ತೀನಿ. ಮುಟ್ಟೋದು ಮಾಡೋದೆಲ್ಲ ಮಾಡಲ್ಲ. ಇದು ಸೇಮ್ ಡೇ ಈವ್ನಿಂಗ್. ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗೋಯಿತು. ಫಸ್ಟ್ ಡೇ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇವಳಿಗೆ ಎಲ್ಲ ನಾರ್ಮಲಾಗೇ ಇತ್ತು. ಹಾಗಾಗಿ ಗ್ಯಾಸ್ಟ್ರಿಕ್ ಇರ್ಬೋದೇನೋ, ನಾರ್ಮಲಾಗಿ ಆಗಿರ್ಬೋದೇನೋ ಅಂತ ಅಂದ್ಕೊಂಡ್ರು. ಮತ್ತು ಪಾರ್ವಾ ವೈರಸ್ಗೆ ರ್ಯಾಪಿಡ್ ಟೆಸ್ಟ್ ಸಹ ಮಾಡಿದ್ರು. ಅದರಲ್ಲೂ ನೆಗೆಟಿವೇ ಬಂತು. ಆ ನೆಗೆಟಿವ್ ಬಂದಾದಮೇಲೆ ಪಾರ್ವಾ ವೈರಸ್ ಅಲ್ವೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ಡಾಕ್ಟ್ರ್ ಹೇಳಿದ್ರು ಆ ಸ್ಯಾಂಪಲಲ್ಲಿ ಮೇ ಬಿ ಪಾರ್ವಾ ವೈರಸ್ ಇಲ್ಲದೇ ಇರ್ಬೋದು. ಬಟ್ ಈ ಸಿಮ್ಟಮ್ಸು ಅವಳ ಇರೋ ಪರಿಸ್ಥಿತಿ ನೋಡಿದ್ರೆ 100% ಇದೇನೆ. ಇದಕ್ಕೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲೊಂದು ಪರ್ಷಿಯನ್ ಕ್ಯಾಟ್ ಬಂದಿತ್ತು ನೋಡಿ. ಅದ್ರ ಪ್ರಾಬ್ಲಮ್ ಏನು ಅಂತ ಅಂದರೆ ಪದೇ ಪದೇ ಸುಸು ಮಾಡುತ್ತೆ ಅಂತ ಕರ್ಕೊಂಬಂದಿದ್ರು. ಯೂರಿನ್ ಇನ್ಫೆಕ್ಷನ್ ಥರ ಏನೋ ಆಗಿದೆ ಅಂತ. ಮತ್ತು ನಮ್ಮ ಮಿಲಿ ಪರಿಸ್ಥಿತಿ ನೋಡಿ, ಇಲ್ಲಿ ಫುಲ್ಲು ಸುಸ್ತಾಗಿ ಎದ್ದೇಳ್ತಾನೂ ಇಲ್ಲ. ಹೆಚ್ಚು ಕಮ್ಮಿ ಒಂದು 50 times ಮೇಲೆ ಬೇದಿ ಮಾಡಿಕೊಂಡ್ಲು. ವಾಮಿಟ್ ಅಂತೂ ಕೇಳಂಗೆ ಇಲ್ಲ, ಸಿಕ್ಕಾಬಟ್ಟೆ ವಾಮಿಟ್. ಪಾಪ ಮನೇಲಿ ಮಾತ್ರ ಅಷ್ಟಾಗಿದ್ರೂ ಕಾಲು ಎಳ್ಕೊಂಡೋಗಿ ಈಚೆ ಮಾಡ್ಕೊಬರೋಳೆ ಹೊರತು ಮನೆ ಒಳಗೆ ಒಂದು ಸಲನೂ ಗಲೀಜು ಮಾಡಲಿಲ್ಲ. ನನಗೆ ಪಾಪ ಅನ್ಸೋದು, ನಮ್ಮ ಮಕ್ಕಳೇ ಆಗಿದ್ರೂ ಎದ್ದೇಳೋಕ್ಕಾಗದೆ ಇಲ್ಲ, ನಾವು ಅದನ್ನು ಪ್ಯಾಂಪರ್ ಮಾಡೋದಕ್ಕೆ ಒಳಗೆ ಮಾಡಿಬಿಡೋವೇನೋ. ಪಾಪ ಒಂದು ಸತಿನೂ ಒಳಗಡೆ ಮಾಡಲಿಲ್ಲ ಮಿಲಿ.
ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗಿದ್ದರಿಂದ ಸಂತೋಷ್ ಏನು ಹೇಳಿದ್ರು ಅಂದರೆ ಇನ್ನೊಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಬಿಡಿ ನೋಡೋಣ ಅಂತ ಇವರೇನೆ ಕೇಳಿದ್ರು. ಹಂಗಾಗಿ ಮತ್ತೆ ಇನ್ನೊಂದ್ಸಲ ಬ್ಲಡ್ ಟೆಸ್ಟಿಗೆ ಬ್ಲಡ್ ತಗೋತಾ ಇದ್ದಾರೆ. ಈ ಸಲ ಬ್ಲಡ್ ಟೆಸ್ಟ್ ಆದಮೇಲೆ ಒಂದು ಶಾಕಿಂಗ್ ನ್ಯೂಸ್ ಏನಂದರೆ ಅವಳದ್ದೇನು ಬ್ಲಡ್ ಕೌಂಟ್ಸ್ ಇತ್ತು ಅದು ಏನಿತ್ತು ಅದರಲ್ಲಿ ಅರ್ಧ ಆಗೋಗಿತ್ತು. ಡಾಕ್ಟರ್ ಏನು ಹೇಳಿದ್ರು ಅಂದರೆ ಆ ಬ್ಲಡ್ ಕೌಂಟ್ಸು 2000 ಒಳಗಡೆ ಬಂದರೆ ನಮಗೆ ಹೆದರಿಕೆ ಆಗುತ್ತೆ, ಉಳಿಯೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಬಟ್ ಮೇಲಿದು 4000 ಏನೋ ಇತ್ತು ಡೇ 5ಅಲ್ಲಿ. ಮತ್ತು ಈ ಪರ್ಟಿಕ್ಯುಲರ್ ವೈರಸ್ಸಲ್ಲಿ ಏನಂತ ಅಂದರೆ ಡಾಗ್ದು ಇಮ್ಯೂನ್ ಸಿಸ್ಟಮ್ ಹೆಂಗೆ ವರ್ಕ್ ಮಾಡುತ್ತೋ ಅದ್ರ ಮೇಲೆ ಕಂಪ್ಲೀಟಾಗಿ ಅದ್ರ ರಿಕವರಿ ಡಿಪೆಂಡ್ ಆಗಿರುತ್ತೆ. ಮತ್ತು ಈ ವೈರಸ್ 1.5 ತಿಂಗಳಿಂದ 5 ತಿಂಗಳು ಮರಿಗಳಲ್ಲಿ ಬೇಗ ಅಟ್ಯಾಕ್ ಆಗುತ್ತೆ ಮತ್ತು ಹರಡುತ್ತೆ. ವಾಮಿಟ್ ಫಸ್ಟು ವಾಟರ್ ಇರುತ್ತೆ, ವಾಟರ್ ಕಲರನ್ನೇ ಇರುತ್ತೆ. ಆಮೇಲೆ ಒಂದು 3-4 ಡೇಸ್ ಆದಮೇಲೆ ಅದು ಯೆಲ್ಲೋಶಿಗೆ ಟರ್ನ್ ಆಗುತ್ತೆ. ಸೇಮ್ ಪಿತ್ತ ವಾಮಿಟ್ ಆದರೆ ಇರುತ್ತಲ್ಲ ಆ ಥರ ಇರುತ್ತೆ. ಒಂದೊಂದು ಸತಿ ಬ್ರೌನೂ ಇರುತ್ತೆ. ಮೋಷನ್ ಸಿವಿಯರ್ ಆಗಿ ತುಂಬ ಅಂದರೆ ತುಂಬ ಸ್ಮೆಲ್ ಇರುತ್ತೆ ಮೋಷನ್ ಹೋದಾಗ. ಮತ್ತು ಅದು ಗ್ರೀನ್ ಇರುತ್ತೆ ವಿತ್ ಮ್ಯೂಕಸ್ ಇರುತ್ತೆ. ಇನ್ನೂ ಸಿಮ್ಟಮ್ಸ್ ವರ್ಸ್ಟ್ ಕಂಡೀಷನಲ್ಲಿ ಬ್ಲಡ್ ಸಹ ಬರುತ್ತೆ. ಮಿಲಿಗೂ 1 ಡೇ ಮಾತ್ರ ಬ್ಲಡ್ ಬಂದಿತ್ತು. ಟೋಟಲಾಗಿ ಹೇಳಬೇಕು ಅಂದರೆ ಆಮ್ಶಂಕಿ ಭೇದಿ ಥರ ಆಗುತ್ತೆ. ರಿಕವರ್ ಆಗೋಕ್ಕೆ 2 ಡೇಸ್ ಹಿಂದಿನ ದಿನ ಎಷ್ಟು ಖರ್ಚಾಯಿತು ಇಲ್ಲಿವರೆಗೂ ಅಂತ ನಾನು ಸಂತೋಷ್ ಕೌಂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಬೆಳಗ್ಗೆ ಕರ್ಕೊಂಬರ್ಬೇಕಿತ್ತು ಅವಳನ್ನ. ಇದು ನೆಕ್ಸ್ಟ್ ಡೇ 7 ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿರೋದು. ಇದಂತೂ ವರ್ಸ್ಟ್ ಡೇ ಇನ್ ಮೈ ಲೈಫ್. ಪಾಪ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಅವಳಿಗೆ ಎಷ್ಟು ಫಸ್ಟ್ರೇಟ್ ಆಗೋಗಿದ್ಲು ಅಂದರೆ ಮುಟ್ಟೋರ್ನೆಲ್ಲ ಕಚ್ಚಕ್ಕೆ ಹೋಗೋಳು. ಅದಕ್ಕೇ ಬಾಯಿಗೆ ಕಚ್ಚಿದಂಗೆ ಅದನ್ನು ಹಾಕಿ ಇಂಜೆಕ್ಷನ್ ಕೊಡಿಸ್ತಾ ಇದ್ವಿ. ಪಾಪ ತುಂಬ ಅಂದರೆ ತುಂಬ ನರಳಾಡ್ಬಿಟ್ಲು. ನಾನಂತೂ ಜೋರಾಗಿ ಅತ್ತೇ ಬಿಟ್ಟೆ ಅಲ್ಲಿ. ಏನಾಗಲ್ಲ ಇರಪ್ಪ, ಏನಾಗಲ್ಲ ಸುಮ್ಮನಿರು. ಅದ್ಯಾಕೆ ಇಲ್ಲ ಆಯ್ತು ಆಯ್ತು ನೋವಾಯ್ತು ಮಗಳೇ. ಒಂದು 2 ನಿಮಿಷ ಬಿಚ್ಚಿ ಬಾಯ್ದು ಸಿಟ್ಟು ಬಂದಿರುತ್ತೆ ಇವಾಗ. ಆ ಇಂಜೆಕ್ಷನ್ ಆದಮೇಲೆ ಈಚೆ ಒಂದು ರೌಂಡ್ ಕರ್ಕೊಂಡೋಗಿ ಓಡಾಡಿಸ್ಕೊಂಬಂದಮೇಲೆ ನನ್ನ ಮುಖ ನೋಡಿ ನಿಜಕ್ಕೂ ಕಣ್ಣಲ್ಲಿ ನೀರು ಇಳಿತಾ ಇತ್ತು ಅವಳಿಗೆ. ಸಿಚುವೇಶನ್ ಯಾವ ಪೆಟ್ ಪೇರೆಂಟಿಗೂ ಬೇಡ. ಪಾಪ ಅವಳು ಅಳೋದು ನೋಡಿ ನಂಗೆ ನಿಜಕ್ಕೂ ತಡ್ಕೊಳಕ್ಕಾಗಲಿಲ್ಲ ಅವತ್ತು. ಯಾವ ದೇವ್ರು ನೆನಪಾಗುತ್ತೋ ಎಲ್ಲ ದೇವ್ರನ್ನೂ ಕೇಳ್ಕೊಬಿಟ್ಟಿದ್ದೀನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹುಷಾರು ಮಾಡು ಮಿಲಿಗೆ ಅಂತ. ಡೇ 7 ಬೆಳಗ್ಗೆ ಈ ಡ್ರಿಪ್ಸ್ ಹಾಕಿಸ್ಕೊಂಡು ಕರ್ಕೊಂಬಂದಮೇಲೆ ಅವಳೇ ಸ್ವಲ್ಪ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಆದ್ರೂ ಸಂಜೆನೂ ಮತ್ತೆ ಕರ್ಕೊಂಬರೋಕ್ಕೆ ಹೇಳಿದರು. ಇವತ್ತು ವಾಮಿಟ್ಸು ಸ್ವಲ್ಪ ಕಮ್ಮಿ ಆಗಕ್ಕೆ ಬಂದಿತ್ತು. ಮೋಷನ್ನು ಆಲ್ಮೋಸ್ಟ್ 10 ಟೈಮ್ಸ್ ಹೋಗೋ ಕಡೆ ಒಂದು 2 ಟೈಮ್ಸ್ಗೆ ಹೋಗೋ ಥರ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗಿದ್ಲು. ಈ ಥರ ಪರಿಸ್ಥಿತಿ ನಾಯಿ ತಂದು ಹಿಂಗೆ ಮಾಡೋದಕ್ಕೆ ಅಯ್ಯೋ, ನಿಮಗೆ ಸಿಕ್ಕಾಗ ಹಿಂಗಿತ್ತ? ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಬಂಕಲ್ಲಿ ಸಿಕ್ಕಿದ್ರು. ನಾನು ಬಂಕ್ ಹತ್ರ ಓಡಾಡ್ತಾ ಇತ್ತು. ಚನ್ನಗಿರಿ ಕೇಳಿದ್ರ? ಅಜ್ಜಂಪುರ, ಪುಕ್ಕಂಬುರಿ, ಚನ್ನಗಿರಿ, ಬೀರೂರು ಇಲ್ಲಿ ನೋಡ್ಬೇಕು. ಅಯ್ಯೋ ಪಾಪ ಅಲ್ಲ ನೀವು ಬಿಡಿ ಅಂತ ಹಿಂಗೆ ಮಾಡಿದಿರಲ್ಲ. ಯಾರು ಮಾಡ್ತಾರೆ ತಲೆ ಕೆಡಿಸ್ಕೊಳ್ಳಿ. ಹಾಸನಿಗೆ ವೆಟರ್ನರಿ ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ದೆ. ಇಲ್ಲ, ಡಾಕ್ಟರ್ಗಳು ಇರೋದ್ರಿಂದ ಒಂದು ಸ್ವಲ್ಪ ಸಾಧ್ಯ. ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಅದು ಎಂಥ ಗಾಯ ಆದರೂ ವಾಸಿ ಮಾಡ್ಬೋದು. ಗಾಯ ಆಗಿದೆ ಅಂತಾನೆ ಬಿಟ್ಟೋಗಿದ್ರ? ಗಾಯ ಆಗಿತ್ತು, ಹುಷಾರು ಮಾಡೋಕ್ಕಾಗ್ತಾ ಬಿಟ್ಟು. ನಿಮ್ದಿದೆ ಅವರ? ಇಲ್ಲ, ನಮ್ದು ಹಸಿ ದಿಪ್ಪಿ ನೋಡಿ ದಿಪ್ಪಿಗೆ ಹುಳ ನೋಡಿ ಆ ತುದಿಯಿಂದ ಈ ತುದಿವರೆಗೂ ಆಗಿದೆ. ಇವಾಗ ಹಿಂಗೆ ಕ್ಯೂರ್ ಆಗಿದೆ. ಎಷ್ಟಿದೆ? ಇಲ್ಲ, ಅವ್ರು ನಾನು ಇದ್ದು ಸ್ಪೀಡಲ್ಲಿ 100 ಜಸ್ಟ್ ಹಿಂಗೆ ಪಾಸ್ ಆಗಿಬಿಡುತ್ತೆ. ಅದೇನೋ ನಾವು ಬರೋ ಟೈಮಿಗೆ ಅದು ಕರೆಕ್ಟಾಗಿ ಅದಕ್ಕೆ ಸುಮಾರು ಸಿಗ್ತವೆ. ಕೆಲವು ಸತ್ತೋಗ್ತವೆ, ಕೆಲವು ಕರ್ಕೊಂಬಂದು ಟ್ರೀಟ್ಮೆಂಟ್ ಮಾಡ್ತಾರೆ, ಬದುಕಲ್ಲ. ಕೆಲವೊಂದು ಬದುಕ್ತವೆ. ಎಷ್ಟು ಸಾಕಿದ್ದೀರಾ ಹಿಂಗೆ? ಇದೇ ನನ್ನ ಹತ್ರ ಒಂದು 15 ನಾಯಿಗಳು. ಹೌದಾ? ಎಲ್ಲ ರೆಸ್ಕ್ಯೂ ಮಾಡಿರೋವೆ? ಹಾಂ ತಗೊಂಬಂದು ಹಿಂಗೆ ಹುಷಾರು ಮಾಡಿ ಇಟ್ಕೊಂಡಿರೋದು. ಅಂದರೆ ಸ್ವಂತ ಜಾಗಗಳಿಲ್ಲ.
ಇವಾಗೇನು ಕೇಳಿಸ್ಕೊಂಡ್ರೆ ಅವರು ನಮ್ಮ ಅರಸೀಕೆರೆ ಅವರು ಬ್ರದರು ತುಂಬ ಡಾಗ್ಸ್ನ ರೆಸ್ಕ್ಯೂ ಮಾಡಿದಾರಂತೆ. ಕೆಲವೊಂದು ಹೋಗಿದೆ, ಕೆಲವೊಂದು ಉಳ್ಕೊಂಡಿದೆ. ಅವರ ಈ ಒಂದು ನಿಸ್ವಾರ್ಥ ಪ್ರಾಣಿ ಸೇವೆಗೆ ನಮ್ಮ ಹಾರ್ಟ್ ಮೆಲ್ಟ್ ಆಗಿದಂತೂ ನಿಜ. ಅವ್ರ ಹೆಸರು ಕಿರಣ್ ಅಂತ. ಹ್ಯಾಟ್ಸ್ ಆಫ್ ಟು ಯು ಬ್ರೋ. ಮತ್ತಿಲ್ಲಿ ಮಿಲಿಗೆ ಫಸ್ಟ್ ಡೇನೆ ಬಾಯಿಗೆ ಹಾಕಿ ಕೂರಿಸ್ಬಿಟ್ಟಿದ್ದಾರೆ, ಹೆದರ್ಕೊಂಡು ಎಲ್ಲರೂ ಕಚ್ತಾಳೆ ಅಂತ. ಅವಳು ಎಷ್ಟು ಸಾಧು ಅಂತ ಅಂದರೆ ಚಿಕ್ಕ ಮಕ್ಳಿಗೂ ಸಹ ಕಚ್ಚಲ್ಲ. ಅಂಥದ್ರಲ್ಲಿ ಈ ಪರಿಸ್ಥಿತಿಲಿ ನೋಡೋಕ್ಕೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗೋದು. ಮತ್ತು ಇಲ್ಲಿ ಮುದ್ದು ಕಳಿಸಿದ್ದ ಕ್ಯಾನೆಲ್ಲ ಎಂಕಿ ತಗೊಂಡಿದ್ದಾಳೆ ವಿಡಿಯೋ ಮಾಡ್ಕೊಬಾ ಅಂತ. 10, 9, 8, 7, 6, 5, 4, 3, 2, 1, 0. 10 ಸೆಕೆಂಡ್ಸ್ ಮಾಡು ಅಂದಿದ್ದೆ, ಅದಕ್ಕೆ ಕೌಂಟ್ ಮಾಡ್ಕೊಂಡು. ಇವಾಗ ನಿಮಗೆ ಅವಳು ಕಣ್ಣು ನೋಡಿದ್ರೇ ಗೊತ್ತಾಗುತ್ತೆ ಅವಳು ಆಲ್ಮೋಸ್ಟ್ ರಿಕವರ್ ಆಗಕ್ಕೆ ಬಂದಿದ್ದಾಳೆ. ಮತ್ತು ವಾಮಿಟನ್ನು ಸ್ಟಾಪ್ ಆಗಕ್ಕೆ ಬಂದಿದ್ದರಿಂದ ಹಂಗೆ ಓರಲ್ ಫುಡ್ಡನ್ನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ವಾಟರಲ್ಲಿ ಗ್ಲೂಕೋಸ್ ಮತ್ತು ಎಳ್ನೀರು ಆ ಥರ ಲಿಕ್ವಿಡ್ ಫುಡ್ಗಳನ್ನೇ ಕೊಡೋಕ್ಕೆ ಹೇಳಿದರು. ರವೆ ಗಂಜಿ, ಆಮೇಲೆ ಮಜ್ಜಿಗೆ, ಆಮೇಲೆ ಅನಾನಸ್ ಫುಲ್ ಇದೇ ಲಾಸ್ಟ್ ಡೇ ನಾವು ಹಾಸ್ಪಿಟಲಿಗೆ ಇವಳನ್ನ ಕರ್ಕೊಂಡೋಗಿದ್ದು. ಸೇಮ್ ಲೂಸ್ ಮೋಷನ್ನೇ ಆಗ್ತಾಯಿತ್ತು, ಆದರೆ ಸ್ಮೆಲ್ಲು ಆಲ್ಮೋಸ್ಟ್ ಒಂದು 90% ಕಮ್ಮಿ ಆಗಿತ್ತು. ಅವಳು ಕಣ್ಣು ನೋಡಿ ಇವಾಗ ಒಂದು 10 ಡೇಸಿಂದ ನಾನು ಏನು ಮಿಸ್ ಮಾಡ್ಕೊಂಡಿದ್ದೆ, ಆ ಶೈನಿ ಲವಿಂಗ್ ಐಸ್ ಮತ್ತೆ ಕಾಣಿಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಫ್ರಮ್ ಹಿಯರ್. ಇನ್ನು ಸರಿಯಾಗಿ ನಿದ್ದೆನೂ ಮಾಡಿರಲಿಲ್ಲ, ಕಣ್ಣು ಮುಚ್ಚಿರಲಿಲ್ಲ. ಈಗ ಎಲ್ಲಿ ಕೂತ್ರೆ ಎಲ್ಲಿ ನಿಂತರೆ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾಳೆ. ರೆಸ್ಟ್. ಫನ್ನಿ ಇನ್ಸಿಡೆಂಟ್ ಅಂದರೆ ನಾನು ಇದನ್ನು ಇಲಿಮರಿ ಅಂದ್ಕೊಂಡ್ಬಿಟ್ಟು ಅವ್ರ ಹಿಂದೆ ಓಡೋಗ್ಬಿಟ್ಟೆ. ಅದು ನೋಡಿದ್ರೆ ಹ್ಯಾಮ್ಸ್ಟರ್, ಅದು ಒಂದೇ ಇತ್ತಲ್ಲ, ಅದಕ್ಕೆ ಯಾವುದೋ ಇಲಿಮರಿ ತೊಗೊಬಂದು ಸಾಕ್ಕೊಂಡಿದ್ದಾರೆ ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು. ಮತ್ತು ನಾನು ಒಬ್ಬಳೇ ಅಲ್ಲ, ರೋಡಲ್ಲೇ ಹೋಗೋರು ಎಲ್ಲರೂ ಅದನ್ನು ಇಲಿ ಅಂತಲೇ ಅಂದ್ಕೊಂಡಿದ್ದು. ಕಲರ್ ಇರುತ್ತಲ್ಲ ಇದರಲ್ಲಿ, ಕೇಳಿದ್ದೆ. ಒಂದೇ ಇರುತ್ತಾ? ಎರಡು ಇರಬೇಕು ಆ್ಯಕ್ಚುಲಿ. ಅದೇ ನಾನೆಲ್ಲ ಕೇಳಿದ್ದೆ 2 ಇರಬೇಕು. ಈಗ ತರಬೇಕು ನೆಕ್ಸ್ಟ್ ವೀಕಲ್ಲಿ. ಓಯ್ ಇಲ್ಲಿ ನೋಡು ಇಲ್ಬಾ. ಏನು ಹೆಸರು? ಚಮ್ಮು. ಚಮ್ಮು ಆಯ್. ಫುಡ್ ಏನು ತಿನ್ನುತ್ತೆ? ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್. ಸೀಡ್ಸ್ ತಿನ್ನೋದು. ಇದೇನಕ್ಕೆ ಹಾಕಿರೋದು? ಅದು ಬೆಡ್ಡಿಂಗು. ಅದು ಗಲೀಜು ಮಾಡ್ಕೊಡುತ್ತಲ್ಲ ಬೆಡ್ಡಿಂಗಲ್ಲಿ. ಮನೇಲಿ ಒಂದು ದೊಡ್ಡ ಬಾಕ್ಸ್ ಎಲ್ಲ ಇಡಬೇಕು ಅವಳನ್ನ. ಹೌದಾ? ವೆಟರ್ನರಿಗೆ ಇದ್ರಲ್ಲಿ ತಂದಿರೋದು KG. ಹುಡುಗಿನ ಇದು? ಎಷ್ಟು ತಿಂಗಳು? ಇಲ್ಲಿ ನಿಂತಿದೆ. ರ್ಯಾಟ್ಸ್ ಎಲ್ಲ ಹಿಂಗಿಲ್ಲಲ್ಲ? 4 months ಅಷ್ಟೇ. ಕರೆಕ್ಟ್. ಇದ್ರದ್ದು ಇದೆಲ್ಲ ಚೇಂಜ್ ಇದೆ. ಬಾಲ ಇಲ್ಲ ಅವಳು. ಡೋಸ್ ಎಲ್ಲ ಚೇಂಜ್ ಇದೆ. ಇದು ಬಾಲ ಇರಲ್ಲ. ಇಲ್ಲ, ಕಾಣಿಸ್ತಾ ಇಲ್ಲ. ನಿನ್ ಬಾಲ ಕಾಣಿಸ್ತಾ ಇಲ್ಲ ಕಣೆ. ಬಾಲ ಇಲ್ಲ, ಚಿಕ್ಕ ಬಾಲ ಕಾಣಿಸಲ್ಲ. ಹುಷಾರಿಲ್ಲ, ಇಲ್ಲಿ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟು ಕಾಲೆಲ್ಲ ಗಲೀಜ್ ಮಾಡ್ಕೊಂಡು ಹುಷಾರಿಲ್ದೆ ಇರ್ಬೇಕಾದ್ರೆ ಎಲ್ಲಿಗೆ ಬಂದಿದ್ಯಾ? ವಿಡಿಯೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಇವಾಗ ಇಟ್ಕೊಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಕೆಲವೊಂದು ಡಾಗ್ಸು ಬಿಟ್ಟ ತಕ್ಷಣ ಓಡ್ಬಿಡುತ್ತಲ್ಲ ಕೈಗೆ ಸಿಗ್ದಂಗೆ, ಹಂಗೇನೆ ಮಿಲಿನು ಮಿಸ್ ಆಯಿತು ಅಂತ ಅಂದರೆ ಕೈಗೆ ಸಿಗ್ದಂಗೆ ಓಡೋಗ್ಬಿಡ್ತಾಳೆ. ಇವಾಗ ಹುಷಾರಿಲ್ಲ, ಸುಸ್ತಾಯಿತು ಅಂತ ನನ್ನ ಕೈಗೆ ಸಿಕ್ಕಿದ್ಲು. ಇಲ್ಲ ಅಂದರೆ ಇವಳನ್ನ ಎಳ್ಕೊಬರ್ಬೇಕು ಅಂದರೆ ಸಂತೋಷ ಬರಬೇಕು. ಮಿಲ್ಗೆ ಫಸ್ಟು ವೆನಿಲಾ ಐಸ್ ಕ್ರೀಮ್ ಒಂದು ಕೊಡೋಕ್ಕೆ ಕೇಳಿದ್ದಾರೆ. ಅದು ಗಟ್ ಹೆಲ್ತ್ ಕಂಪ್ಲೀಟಾಗಿ ಹಾಳಾಗಿರುತ್ತೆ ಅಂತ. ಹಾಗಾಗಿ ಈಗ ವೆನಿಲಾ ಐಸ್ ಕ್ರೀಮ್ 1 ತಿನ್ನಿಸ್ತಾ ಇದ್ದೀನಿ. ಅವಳು ಅದನ್ನು ತಿಂತಾ ಇಲ್ಲ, ಇದೊಂದು ನಾನೇ ತಿನ್ನಿಸ್ತಾ ಇದ್ದೀನಿ. ನೀರು 1 ಕುಡಿತಾ ಇದ್ದಾಳೆ ಅಷ್ಟೇ. ಇನ್ನು ತಳು ಮಗ್ಳೆ. ಮಾಡು ಮಗಳೇ, ಮಾಡು ಜಾನ ಮರಿಯಲ್ಲ ನೀನು. ಇಲ್ಲೆಲ್ಲ ಇದೆ ತಿನ್ನು. ಕೆಳಗಡೆ ಎಲ್ಲ ತಿನ್ಕೊ. ಕೆಳಗಡೆ ಇರೋದೆಲ್ಲ ತಿನ್ಕೊ. ಗುಡ್ ಗರ್ಲ್. ವೀಣಾ ಮ್ಯಾಮ್ ಯಾಕೆ ಬರಲ್ಲವಂತ? ವೀಣಾ ಮ್ಯಾಮ್ ಯಾಕೆ ಬರಲ್ಲ ಅಂತ ನಂಗೆ ಗೊತ್ತಿರುತ್ತೆ. ಮತ್ತು ಎಷ್ಟು ಡೇಸಿಂದ ಬರ್ತಲ್ಲ? 3 days. 3 days. 3 ಡೇಸಿಂದ ಬರ್ತಲ್ವಾ? ಕೇಳ್ದ ನೀನು? ಮಿಸ್ ಮಾಡ್ಕೊಂತ ಇದೆಯಾ ವೀಣಾ ಮ್ಯಾಮ್ನ? ಯಾವ ಸಬ್ಜೆಕ್ಟು ವೀಣಾ ಮ್ಯಾಮ್? ಇಂಗ್ಲೀಷು, ಮ್ಯಾಥ್ಸು. ಇಂಗ್ಲೀಷ್ ಮ್ಯಾಥ್ಸಾ? ಏನೋ ಫಂಕ್ಷನ್ ಇರ್ಬೇಕು, ಮತ್ತೆ ಬರ್ತಾರೆ. ಅಷ್ಟೊಂದು ಜನ ಫಂಕ್ಷನ್ ಇರುತ್ತಾ? ಗೊತ್ತಿಲ್ಲ, ಮ್ಯಾಮ್ ಬರ್ತಾರಲ್ಲ ಅವಾಗ ಕೇಳು. ಕೇಳ್ತೀಯಾ? ಸರಿ, ಅಲ್ಲಿ ಕೇಳು. ಎಷ್ಟು ಮಿಸ್ ಮಾಡ್ಕೊಳ್ತಾ ಇದೆಯಾ ಮ್ಯಾಮ್ನ? 3 ದಿನದಿಂದ. ಮತ್ತೆ ನೀನು ಸ್ಕೂಲ್ಗೆ ಅಬ್ಸೆಂಟ್ ಆಗ್ತೀಯಲ್ಲ, ಅವಾಗ ಮ್ಯಾಮ್ ಮಿಸ್ ಮಾಡ್ಕೊಳ್ಳಲ್ವಾ? ಮನೇಲಿರ್ತೀನಿ ಅಂತೀಯಾ?
ಅವಾಗ ಮ್ಯಾಮ್ ಮಿಸ್ ಮಾಡ್ಕೊಳಲ್ವಾ? ಮಾಡ್ಕೊತೀನಿ. ಸ್ಕೂಲ್ಗೆ ಹೋಗೋಕೆ ಇಷ್ಟನಾ ಮನೇಲಿ ಇರೋಕ್ಕೆ ಇಷ್ಟನಾ? ಎರಡೂ ಇಷ್ಟ. ಮುತ್ತುಗೆ ಅವ್ರ ಕ್ಲಾಸ್ ಟೀಚರ್ ಅಂದರೆ ತುಂಬಾ ಇಷ್ಟ. ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಮನೆಗೆ ಬಂದು ಆ್ಯಕ್ಚುಲಿ ಆ ಇಡೀ ದಿನ ಡಲ್ಲಾಗೇ ಇದ್ದ. ನೆಕ್ಸ್ಟ್ ಡೇ ಬಂದ್ರಂತೆ ಮ್ಯಾಮು, ಅವತ್ತಿಂದ ಸರಿ ಹೋಗಿದ್ದಾನೆ. ಇದು 8ನೇ ದಿನ. ಮಿಲಿ ಫುಲ್ ರಿಕವರ್ ಆಗಿದ್ದಾಳೆ. ಫುಡ್ ಏನೂ ತಗೋತಾ ಇಲ್ಲ, ಆದರೆ ನಾನೇ ಫೋರ್ಸ್ ಮಾಡಿ ಸ್ವಲ್ಪ ಫುಡ್ನ, ಲಿಕ್ವಿಡ್ ಫುಡ್ನ ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ಸ್ಕೂಲ್ ಬಸ್ ಹತ್ಸಕ್ಕೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಏನು ನೀನು ಬೇಡ ಸ್ಕೂಲಿಗೆ, ನಿನ್ನ ಇಲ್ಲಿ ಗಲಾಟೆ ಮಾಡ್ತಾಳೆ, ಕರ್ಕೊಂಡು ಹೋಗ್ಬಿಡ ಕಣೆ ಇವಳನ್ನ. ಬಸ್ ಹಚ್ಚಕ್ಕಂತೂ ಕರ್ಕೊಂಡು ಹೋಗಲ್ಲ. ಎಷ್ಟು ಹಿಂಸೆ ಕೊಡ್ತಾ ಇದೆಯಾ? ಹಾ? ಕಷ್ಟಪಟ್ಟು ಹುಷಾರ್ ಮಾಡಿದೀನಿ. ಹೇಳಿದ ಮಾತು ಕೇಳ್ತಾ ಇದ್ಯಾ ಹೇಳು. ಬೇಡ ಅಂದಿದ್ದೆಲ್ಲ ತಿನ್ನಕ್ ಹೋಗ್ತಾ ಇದ್ಯಾ? ಇದೆಲ್ಲ ನೀನ್ ತಿನ್ನದಾ? ಈಗಲೇ ಹುಷಾರಿಲ್ಲ ಅಂತ ಒದ್ದಾಡ್ತಾ ಇದ್ರೆ ನಿಂಗೆ ಅಂದ್ಬಿಟ್ರು ಏನಂದ್ರು ಕೊಡಲ್ಲ ನಾನೀಗ. ಈಗ ನೀನ್ ತಿನ್ನಂಗಿಲ್ಲ, ಏನೇ ನಿನ್ ಫುಡ್ ತಿನ್ನು. ನಿನ್ ಫುಡ್ ಇದೆಯಲ್ಲ ಅದನ್ನ ತಿನ್ನು ನೀನು. ನೀನ್ ಊಟ ನೋಡಿದ್ರೆ ಯಾರಿಗಾರ ಹೊಟ್ಟೆ ನೋವು ಬರುತ್ತೆ. ಕಾಲ್ ನೋಡಿ ಪುಕ್ಕ ಎಲ್ಲ ತರಬರಿ ಎರಡು ಕಾಲು. ಇವಳು ಈ ಥರ ಆಟ ಮಾಡ್ತಾಳೆ ಅಂತ ಗೊತ್ತಿದ್ದೇನೆ ಮುದ್ದುನ ಮತ್ತು ಅಮ್ಮನ 5 ಮಿನಿಟ್ಸ್ ಮುಂಚೆನೇ ಹೊರಡಿಸಿದ್ದೆ. ಇಲ್ಲಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಆಟ ಆಡಾದ್ಮೇಲೆ ಸರಿ ಹೋದ್ಲು. ಇವತ್ತಿಂದ ಆ್ಯಕ್ಚುಲಿ ಕಂಪ್ಲೀಟಾಗಿ ರಿಕವರ್ ಆದಳು. ಹ್ಯಾಪಿ ನ್ಯೂಸ್ ನನಗೆ. ಮತ್ತು ಇಲ್ಲಿ ತುಂಬ ಕುರಿಗಳನ್ನ ಕರ್ಕೊಂಬಂದಿದ್ರು. ಅವ್ರನ್ನ ಕೇಳಿದ್ದಕ್ಕೆ ಏನು ಹೇಳಿದ್ರು ಅಂದರೆ ಇವನ್ನೆಲ್ಲ ಒಂದು ಹೊಲದೊಳಗೆ ಬಿಡ್ತಾರಂತೆ. ಅದು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಅದೇ ಬರುತ್ತಲ್ಲ ಕುರಿದು ಸಗಣಿ, ಅದರಿಂದ ಹೊಲಕ್ಕೆಲ್ಲ ಗೊಬ್ಬರ ಆಗುತ್ತೆ ಅಂತ ಒಬ್ಬೊಬ್ಬರು ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಈ ಕುರಿಗಳನ್ನೆಲ್ಲ ಕರ್ಸ್ಕೋತಾರಂತೆ. ಅದಕ್ಕೆ ಇವರು ಇಲ್ಲಿ ಗ್ರೀನ್ ಕಾಣಿಸ್ತಲ್ಲ, ಇದಕ್ಕೆ ಊಟ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ನಮ್ಮ ಲೇಔಟ್ ಒಳಗೆ ಕರ್ಕೊಂಬಂದು ತಿನ್ನಿಸ್ತಾಯಿದ್ರು. ಎಷ್ಟು ಕುರಿಗಳಿತ್ತು ಅಂದರೆ ಸಿಕ್ಕಾಬಟ್ಟೆ ಇತ್ತು. ಒಂದಕ್ಕೊಂದು 20,000 ಲೆಕ್ಕ ಹಾಕೊಂಡ್ರು ಸಿಕ್ಕಾಬಟ್ಟೆ ದುಡ್ಡಾಗುತ್ತೆ ಅವರಿಗೆ ಅನಿಸುತ್ತೆ. ಇಲ್ಲಿ ರಿಕವರ್ ಆಗಿದ್ಲಲ್ಲ, ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸಿದ್ವಿ. ಇದು ಸ್ನಾನ ಆದಮೇಲೆ ಬಾಚಿರೋ ಕೂದಲು ನೋಡಿ ಎಷ್ಟಿದೆ, ಒಂದು ಪಿಲ್ಲೋ ಮಾಡಿಸ್ಬೋದೇನೋ ಅವಳಿಗೇನೆ ಅಷ್ಟಿದೆ. ಸ್ನಾನ ಮಾಡಿಸಾದ್ಮೇಲಂತೂ ಫುಲ್ ಫ್ರೆಶ್ ಆಗಿ ಆ್ಯಕ್ಚುಲಿ ಅವಳು ಆವಾಗಿಂದನೇ ತುಂಬ ಆ್ಯಕ್ಟಿವ್ ಆಗಿ ಊಟನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಇರಿಟೇಷನು ಅದೆಲ್ಲ ಹೋಯ್ತಲ್ಲ, ಹಾಗಾಗಿ ಅನಿಸುತ್ತೆ. ಮಮ್ಮ, ಇದು ಇವತ್ತು ಪ್ರೆಸಿಡೆಂಟ್ ಸರ್ ಕಾಣಿಸಿದ್ರು. ನಾನು ಕೆಳಗಡೆ ಇಳಿದು ಬರ್ತಾ ಇದ್ನಲ್ಲ, ಅವರು ಜೋರಾಗಿ ಹೇಳೋ ಪರವಾಗಿಲ್ಲ. ತಾಯಿ ಮತ್ತೆ ಚಂದ್ರಶೇಖರ್ ಸರ್ ಕೂತಿದ್ರು. ಯಾವ ತಾಯಿನ? ಅವ್ರ ತಾಯಿ ಚಂದ್ರಶೇಖರ್ ಸರ್ ತಾಯಿನ? ಅವ್ರ ತಾಯಿ ಇಲ್ಲ, ಮೊನ್ನೆ ಏನು ಅವ್ರ ಮಾಮಿ ಹತ್ರ ಹೋಗಿದ್ದಾರೆ. ಯಾರ ಜೊತೆಲಿ? ಮಾಮ, ಪ್ರೆಸಿಡೆಂಟ್ ಮಾಮ. ಪ್ರೆಸಿಡೆಂಟ್ ಮ್ಯಾಮ್ ತಾಯಿ ಎಲ್ಲ ಕಣ, ಮೊನ್ನೆ ಅವ್ರ ವೈಫು. ವೈಫ್ ಅಂದ್ರೆ ತಾಯಿ ಇಲ್ವಾ? ವೈಫ್ ಅಂದ್ರೆ ತಾಯಿ ಅಲ್ಲ, ಏನು ತಾಯಿ ಅಂದ್ರೆ ಅಮ್ಮ. ನಾನು ನಿನಗೆ ತಾಯಿ. ಎಷ್ಟು ಜನ ಕನ್ನಡ ಕಲ್ತಿದ್ಯೋ. ಆಮೇಲೆ ನೀನು ದಡಬಡ ಅಂತ ಓಡ್ಬರ್ತಾ ಇದ್ದ. ದಡವರ ಅಲ್ಲ, ನಿಧಾನಕ್ಕೆ ಸರ್ ನೋಡಾದ್ಮೇಲೆ ನಿಧಾನಕ್ಕೆ ನಡ್ಕೊಂಬಂದೆ. ಫಸ್ಟ್ ಜೋರಾಗಿ ಓಡ್ಬರ್ತಾ ಇದ್ದ. ಆಮೇಲೆ ಸರ್ ಕಾಣಿಸಿದ ತಕ್ಷಣ ಬಂದೆ. ಏಕೆ? ರೆಸ್ಪೆಕ್ಟ್ ಸರ್ಗೆ? ರೆಸ್ಪೆಕ್ಟು. ಯಾರ ಕಂಡ್ರೆ ಜಾಸ್ತಿ ರೆಸ್ಪೆಕ್ಟ್ ನಿಂಗೆ ಸ್ಕೂಲಲ್ಲಿ? ಸ್ಕೂಲಲ್ಲಿ ವೀಣಾ ಮ್ಯಾಮ್. ವೀಣಾ ಮ್ಯಾಮ್ ಅಂದರೆ ಜಾಸ್ತಿ ರೆಸ್ಪೆಕ್ಟಾ? ಇವತ್ತು ಗುಡ್ ಅನ್ನಿಸ್ಕೊಂಡಲ್ಲ. ಯಾಕೆ? ಕರ್ಸಿವ್ ರೈಟಿಂಗಿಗೆ. ಕರ್ಸಿವ್ ರೈಟಿಂಗ್ ಅದಕ್ಕೆ ಚೆನ್ನಾಗಿ ಬರಿಬೇಕು. ಮತ್ತೆ ಬರ್ತೀನಿ ನಡಿ, ಇವಾಗ ಹೋಮ್ವರ್ಕ್ ಮಾಡಿಸ್ಬೇಕಲ್ಲ. ಇದಿಷ್ಟು ಇದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ತಂದಾಗ ತೋರಿಸು. ಮತ್ತಿದು ನಮ್ಮ ಮುದ್ದು ಕತೆ ಕೇಳಿದ್ರ, ತಾಯಿಗೂ ವೈಫ್ಗೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಿಲ್ಲ ಅವನಿಗೆ. ಅದನ್ನು ಹೇಳ್ತಾ ಇದ್ದ, ಕ್ಯೂಟಾಗಿತ್ತು ಕಾನ್ವರ್ಸೇಷನ್, ಹಂಗಾಗಿ ಅದನ್ನು ನಾನು ರೆಕಾರ್ಡ್ ಮಾಡಿಕೊಂಡೆ. ಮಿಲಿ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ, ಫುಲ್ಲಿ ರಿಕವರ್ ಆಗಿದ್ದಾಳೆ. ಈ ಟೈಮಲ್ಲಿ ಸಂತೋಷ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂದರೆ 2ನೇ ಸಲ ನನಗೆ ನನ್ನ ಮಿಲಿನ ವಾಪಸ್ ತಂದುಕೊಟ್ಟಿದ್ದಾರೆ. ಬಟ್ ತುಂಬ ಅಂದರೆ ತುಂಬ ವೀಕ್ ಆಗಿದ್ದಾಳೆ. ಅವಳಿಗೆ ಒಳ್ಳೊಳ್ಳೆ ಫುಡ್ ಕೊಟ್ಟು
1 ಮಂತ್ 15 ಡೇಸ್ ಅವಳಿಗೋಸ್ಕರನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೊಳ್ಳೆ ಫುಡ್ ಮಾಡಿಕೊಟ್ಟು ಅವಳನ್ನ ರೆಡಿ ಮಾಡಬೇಕು. ಡೆಫಿನೆಟ್ಲಿ ಮಾಡ್ತೀನಿ. ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅವಳು ಮೊದಲು ಥರನೇ ಗುಂಡಿಗೆ ಚೆನ್ನಾಗಿ ಆಗ್ತಾಳೆ. ಮುದ್ದು ಹತ್ರ ಇರೋ ಏನಾದರೂ ಒಂದು ವಸ್ತುನ ಕಿತ್ಕೊಂಡು ಈ ಥರ ಆಟಾಡ್ಸೋದಂದರೆ ಅವಳಿಗೆ ತುಂಬ ಖುಷಿ. ಸ್ಪೆಷಲಿ ಬಾಲ್ ಸಿಕ್ಬಿಟ್ರೆ ಅಂತೂ ಇದ್ದಿದ್ದಕ್ಕೂ ಕೊಡೋದೇ ಇಲ್ಲ. ಇವಾಗ ಟೋಪಿ ಹಾಕೊಂಡು ಕೂತಿದ್ನಲ್ಲ ಚಳಿ ಅಂತ, ಅದನ್ನು ಕಿತ್ಕೊಂಡು ಆಟಾಡಿಸ್ತಾ ಇದ್ದಾಳೆ. ನನಗಂತೂ ಇದನ್ನು ನೋಡೋದೇ ಖುಷಿಯಾಗೋಯ್ತು. 8 ದಿನದಿಂದ ಬರೀ ಹಾಸ್ಪಿಟಲು, ಬರೀ ಗೋಳಾಟ, ಈ ಹಬ್ಬ ಅದು ಇದು ತಲೆ ಕೆಟ್ಟೋಗಿತ್ತು. ಇವಾಗ ಹ್ಯಾಪಿಯಾಗಿದೆ. ಮತ್ತು ಇವನು ಜಾಲಿ, ನೀವು ನೋಡಿದ್ದೀರಾ ಅನಿಸುತ್ತೆ. ಅವನಿಗೆ ಎಲ್ಲ ಓಡಾಡೋರೆಲ್ಲ ಜಾಲಿ ಜಾಲಿ ಅಂದು ಅದೇ ಅವನ ಹೆಸರು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಅವನು ಜಾಲಿ ಅಂದರೆ ಸಾಕು ಎಲ್ಲಿದ್ದರೂ ಓಡಿ ಬರ್ತಾನೆ. ನಾನು ನನ್ನ ಮೀ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಎಲ್ಲೆಲ್ಲಾದರೂ ಬಂದು ಕೂತ್ಕೊಂಡ್ರೆ ಸಾಕು, ಅದನ್ನು ಜಾಲಿ ಟೈಮ್ ಮಾಡೋಕ್ಕೆ ಹಿಂದೆನೇ ಓಡಿ ಬಂದುಬಿಡ್ತಾನೆ. ಇವನು ನಮ್ಮ ಮನೆ ಹತ್ರ ಬಂದಾಗ ಫಸ್ಟ್ ಟೈಮ್ ನಿಜ ಅವ್ನ ಕಾಲುಗಳೆಲ್ಲ ನಡಗ್ತಾಯಿತ್ತು. ಯಾವಾಗ ಸ್ವಲ್ಪ 1-2 ಟೈಮ್ಸ್ ಊಟ ಕೊಟ್ಟು ಅವ್ನು ಸ್ವಲ್ಪ ಸ್ಟ್ರೆಂತಿ ಅದನ್ನ ಆವಾಗಿಂದ ಚೆನ್ನಾಗಿ ಆಟಾಡ್ಕೊಂಡಿದ್ದಾನೆ. ಆದರೆ ಇವನು ಸ್ಟ್ರೀಟ್ ಡಾಗ್ ಅಲ್ವಾ, ಅವ್ನ ಮನೆ ಒಳಗಡೆ ಬರಲ್ಲ, ಈಚೆನೇ ಇರ್ತಾನೆ. ನಾನೆಲ್ಲಾದರೂ ಈಚೆ ಕಾಣಿಸ್ಕೊಂತು ಅಂದರೆ ನಾನು ಮತ್ತೆ ಮನೆ ಒಳಗೆ ಹೋಗೋವರೆಗೂ ನಾನು ಹಿಂದೆನೇ ಇರ್ತೇನೆ. ನಾನು ಈ ಪ್ರಾಣಿ ಪ್ರಪಂಚಕ್ಕೆ ತುಂಬಾ ಹೊಸಬ್ಳು. ನನಗೆ ಫಸ್ಟೆಲ್ಲ ಈ ಅನಿಮಲ್ಸು ಎಲ್ಲ ಅಂದರೆ ಆಗ್ತಾನೆ ಇರಲಿಲ್ಲ. ಅಂದರೆ ಊಟ ಆಗ್ತಾಯಿದ್ದೆ, ಅದು ಬಿಟ್ಟರೆ ನೋಡ್ಕೊಳ್ಳೋದು, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದೆಲ್ಲ ಇಷ್ಟ ಆಗ್ತಾಯಿರಲಿಲ್ಲ. ಬಟ್ ಈಗಂತೂ ಈ ಪ್ರಪಂಚ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಗಿದೆ. ತುಂಬ ಸುಂದರವಾಗಿದೆ ಅನಿಸುತ್ತೆ. ಈ ವಿಡಿಯೋ ಹಾಕಿರೋ ಇನ್ನೊಂದು ಮೇಯ್ನ್ ಉದ್ದೇಶ ಏನು ಅಂತ ಅಂದರೆ, ನೀವು ಯಾವುದೇ ಅನಿಮಲ್ ಪೆಟ್ನ ಮನೆಗೆ ತಂದ್ರೂ ಇಷ್ಟೆಲ್ಲ ಡಿಫಿಕಲ್ಟೀಸ್ನ ನೀವು ಫೇಸ್ ಮಾಡಲೇಬೇಕು. ಅದ್ರ ಮೋಷನ್, ವಾಮಿಟ್ ಎಲ್ಲನೂ ತೆಗಿಲೇಬೇಕು, ಕ್ಲೀನ್ ಮಾಡ್ಕೊಳ್ಳೇಬೇಕು. ಅಷ್ಟೆಲ್ಲ ಸ್ಟ್ರೆಂತ್ ಇದ್ದರೆ ಮಾತ್ರ ತೊಗೊಬನ್ನಿ. 1-2 ದಿನದ ಆಸೆಗೆ ತೊಗೊಂಬಂದ್ಬಿಟ್ಟು ಆಮೇಲೆ ಬೀದಿಗೆ ಬಿಡೋ ಅಂಥ ಕೆಲಸ ಅಂತೂ ಮಾಡಲೇಬೇಡಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿ ಆದಷ್ಟು ರಿಯಲಿಸ್ಟಿಕ್ಕಾಗೇ ತೋರಿಸಿದ್ದೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಗಾಯ್ಸ್.